ಇವಾಗ 17 ಶ್ಲೋಕ ಎಂದು ನೋಡೋಣ. ದೊಡ್ಡ ಭಾಗ್ಯಶಾಲಿ ಯಾರು ಅಂದ್ರೆ ರೋಹಿಣಿ ದೇವಿ. ಯಾಕಂದ್ರೆ ಅವ್ರಿಗೆ ಅಲ್ವಾ ಬಲದೇವರು ಹುಟ್ಟಿದ್ದಾರೆ. ಸೊ ಅವರು ಎಲ್ಲಿದ್ರು ಇವಾಗ ನಂದ ಮಹಾರಾಜು ಮತ್ತೆ ಯಶೋಧ ಮನೆಯಲ್ಲಿ ಅವರು ಗೆಸ್ಟ್ ಆಗಿ ಇದ್ದಾರೆ. ಸೊ ಅವರು ಅಷ್ಟು ಏನೋ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಕೊಂಡು ಅಷ್ಟು ಆಭರಣಗಳು ಹಾಕೊಂಡು ಆ ಫಂಕ್ಷನ್ ಅಲ್ಲಿ ಅಷ್ಟು ಯಾಕಂದ್ರೆ ಎಲ್ಲ ಹೆಂಗಸರೆಲ್ಲ ಬರ್ತಾರಲ್ವಾ, ಎಲ್ಲ ಗೋಪಿಯರುಗಳು ಅವರನ್ನೆಲ್ಲ ಇನ್ವೈಟ್ ಮಾಡೋದು, ಅವ್ರಿಗೆಲ್ಲ ಏನೋ ಊಟ ಕೊಡೋದು. ಸೊ ಇಲ್ಲಿ ಅವ್ರು ಅಡುಗೆ ಮಾಡೋದು, ಬ್ರಾಹ್ಮಣರುಗಳಿಗೆ ದಾನ ಕೊಡೋದು. ಅಲ್ಲಿ ಇವರು ಏನ್ ಮಾಡ್ತಾರಂತೆ, ಓಡಿ ಓಡಿ ಅವರು ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಬಿಡ್ತಾರಲ್ವಾ, ನೆಕ್ಸ್ಟ್ ಡೇ ಏನಾಗುತ್ತೆ ನಂದೋತ್ಸವ, ನಂದ ಮಹಾರಾಜ್ ಮಾಡೋ ಉತ್ಸವ. ಅದೇ ಇವಾಗ ನಾವು ಮಾತಾಡ್ತಾ ಇರೋದು. ಆ ನಂದೋತ್ಸವ ನಡೀತಾ ಇದೆ ಇಲ್ಲಿ. ಓಕೆ, ಸೊ ಕೃಷ್ಣ ಹುಟ್ಟಿದ ನೆಕ್ಸ್ಟ್ ಡೇ, ಅದಕ್ಕೆ ಇಷ್ಟು ಒಂದು ದೊಡ್ಡ ಫಂಕ್ಷನು ನಂದೋತ್ಸವ ನಡೀತಾ ಇದೆ. ಸೊ ಪರೀಕ್ಷಿತ್ ಮಹಾರಾಜನೇ ಈ ತರ ನಂದ ಮಹಾರಾಜನ ಮನೆಯಲ್ಲಿ ಆ ದೇವೋತ್ತಮ ಪರಮ ಪುರುಷರಂದ್ರೆ ಎಲ್ಲಾ ಗುಣಗಳು ಪೂರ್ಣವಾಗಿರೋರು. ಅವರ ಹತ್ರ ಎಲ್ಲಾ ಗುಣಗಳು ನಿತ್ಯವಾಗ ಪೂರ್ಣವಾಗಿ ಇರುತ್ತೆ. ಆದ್ರೆ ನಮ್ಮ ಹತ್ರ ಎಲ್ಲ ಒಳ್ಳೆ ಗುಣಗಳು ಏನೋ ಸ್ವಲ್ಪ ಸ್ವಲ್ಪವೇ ಇರುತ್ತೆ. ಆದ್ರೆ ಭಗವಂತ ಹತ್ರ ಎಲ್ಲ ಪೂರ್ಣವಾಗಿರುತ್ತೆ. ಅವನೇ ಸೃಷ್ಟಿಗರ್ತ. ಸೊ ಆ ಭಗವಂತ ಅಲ್ಲಿ ಹುಟ್ಟಿದ್ದಾರೆ, ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದೆ. ಭಗವಂತನ ಆ ಜಾಗದಲ್ಲಿ ಎಷ್ಟು ಲೀಲೆಗಳು ನಡೀತೋ ಗೊತ್ತಿಲ್ಲ. ಸೊ ಅಷ್ಟು ಲೀಲೆಗಳು ನಡೆಯೋ ಆ ಜಾಗದಲ್ಲಿ ಭಗವಂತ ಬಂದಾಯ್ತು. ಮತ್ತೆ ಅಲ್ಲಿ ಬಂದು ಇವಾಗ ಆ ಫಂಕ್ಷನ್ ಅಷ್ಟು ಚೆನ್ನಾಗ ಆಯ್ತು. ಮತ್ತೆ ಇಲ್ಲಿ ಬಂದು ಗೋಕುಲ, ಯಾಕಂದ್ರೆ ಇವಾಗ ಇವರು ಇರೋದು ಗೋಕುಲದಲ್ಲಿ. ಯಾಕಂದ್ರೆ ಈ ಜಾಗಕ್ಕೂ ಒಂದೊಂದು ರೆಪ್ರೆಸೆಂಟೇಟಿವ್ ಇದಾರಲ್ವಾ. ಸೊ ಆ ತರ ಈ ಗೋಕುಲಕ್ಕೂ ರೆಪ್ರೆಸೆಂಟೇಟಿವ್ ಯಾರು ಅಂದ್ರೆ ನಂದ ಮಹಾರಾಜ್. ಸೊ ನಂದ ಮಹಾರಾಜ್ ಏನ್ ಮಾಡ್ಬೇಕಂದ್ರೆ ಈ ತರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು. ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಕಂಸನ ಹತ್ರ ಹೋಗಿ ಆ ವರ್ಷಕ್ಕೂ ಒಂದು ಟೈಮ್ ಹೋಗಿ ಎಲ್ಲ ಬಂದು ಕೊಟ್ಬಿಟ್ಟು ಬರ್ಬೇಕು, ಮಥುರಾಕ್ಕೆ ಹೋಗ್ಬೇಕು. ಸೊ ಇವಾಗ ಯಾಕಂದ್ರೆ ಇವಾಗ ಅವರು ಹೋಗ್ಬೇಕು ಎಲ್ಲಿ, ಕಂಸನ ನೋಡಕ್ಕೆ. ಆಲ್ರೆಡಿ ನಂದ ಮಹಾರಾಜನಕ್ಕೂ ಗೊತ್ತು, ಈ ಕಂಸ ಎಷ್ಟೋ ಮಕ್ಕಳು ಅವನು ಕೊಂದಿದ್ದಾನೆ. ಜೈಲಿ ಆ ದೇವಕಿ ವಸುದೇವರ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ, ಅವ್ರಿಗೆ ಗೊತ್ತು. ಸೊ ಮತ್ತೆ ಅವರು ಈ ತರ ಆ ದಿನಲ್ಲಿ ಹುಟ್ಟೋ ಮಕ್ಕಳನ್ನೆಲ್ಲ ಕೊಲ್ಬೇಕು ಆ ತರ ಎಲ್ಲ ಬೇರೆ ಅವ್ರು ಅನೌನ್ಸ್ ಮಾಡಿದಾರಲ್ವಾ. ಸೊ ಅದೆಲ್ಲ ನಡೀತಾ ಇದೇನೋ ಅವ್ರಿಗೆ ಗೊತ್ತು. ಆದ್ರೆ ಇವಾಗ ಆ ಟ್ಯಾಕ್ಸ್ ಅಮೌಂಟ್ ಎಲ್ಲ ಕೊಡ್ಬೇಕಲ್ವಾ, ಕೊಟ್ಬಿಟ್ಟು ಅದೇ ತರ ಅವರು ಡೇರೆಸ್ಟ್ ಯಾರು ವಸುದೇವರಲ್ವಾ. ಸೊ ಅಲ್ಲಿ ಹೋಗಿ ವಸುದೇವರನ್ನ ನೋಡ್ಬಿಟ್ಟು ಬರೋಣ, ಅವ್ರು ಯಾವ ತರ ಇದ್ದಾರೆ, ಜೈಲಿ ಹೋಗಿ ನೋಡ್ಬಿಟ್ಟು ಬರೋಣ ಅವ್ರು ಬಂದು ಹೋಗ್ತಾ ಇದ್ದಾರೆ. ಸೊ ಈ ತರ ಹೋಗುವಾಗ, ಯಾಕಂದ್ರೆ ಒಂದು ಒಳ್ಳೆ ಜಾಗದಲ್ಲಿ ಹೋಗುವಾಗ ಪ್ರಾಬ್ಲಮ್ ಇಲ್ಲ. ಈ ತರ ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅಯ್ಯೋ ಅವರು ನಮ್ ಬಗ್ಗೆ ಏನ್ ಮಾತಾಡ್ತಾರೋ, ನಮ್ ಬಗ್ಗೆ ಏನು ತಿಳ್ಕೊಳ್ತಾರೋ, ಆ ತರ ಒಂದು ಡೌಟ್ ನಂದ ಮಹಾರಾಜಕ್ಕೆ ಇರಲೇ ಇರುತ್ತೆ. ಯಾಕಂದ್ರೆ ಇವಾಗ ಇವ್ರಿಗೂ ಮಗು ಹುಟ್ಟಿದೆ ಅಲ್ವಾ. ಸೊ ಅದಕ್ಕೆ ಕಂಸನ್ ಏನ್ ಅನ್ಕೊಂಡ್ಬಿಡ್ತಾನೋ ಗೊತ್ತಿಲ್ವೇ. ಸೊ ಆ ತರ ಎಲ್ಲ ಒಂದು ಯೋಚನೆ ಅವರು ಹೃದಯದಲ್ಲಿ ಹೋಗ್ತಾ ಇದೆ. ಇವಾಗ ನಂದ ಮಹಾರಾಜ್ ಆಗಲಿ ಮತ್ತೆ ವಸುದೇವರಾಗಲಿ, ಸೊ ಅವರಿಬ್ಬರು ಅಣ್ಣ ತಮ್ಮ ಆ ತರ. ಯಾಕಂದ್ರೆ ಇವರು ಅಜ್ಜಿ ಬಂದು ವೈಶ್ಯ ಅಜ್ಜಿ, ಅವರು ಅಜ್ಜಿ ಬಂದು ಕ್ಷತ್ರಿಯ ಅಜ್ಜಿ. ತಾತ ಒಬ್ಬರೇ, ಬಟ್ ಅಜ್ಜಿ ಇಟ್ಸ್ ಡಿಫ್ರೆಂಟ್. ಸೊ ಅದಕ್ಕೆ ಇವರಿಬ್ಬರು ಒಂದು ಅಣ್ಣ ತಮ್ಮ ಆ ರಿಲೇಷನ್ ಇರುತ್ತೆ.
ಸೊ ಇವಾಗ ಆ ವಸುದೇವರ್ಗೂ ಗೊತ್ತಾಯ್ತು, ಓ ಮಥುರಾಕು ನಂದ ಮಹಾರಾಜು ಬಂದಿದ್ದಾರೆ. ಸೊ ಅವ್ರನ್ನ ನೋಡಬೇಕು, ಇವ್ರಿಗೂ ಸ್ವಲ್ಪ ಅಷ್ಟು ಉತ್ಸಾಹವಾಗಿದೆ. ಯಾಕಂದ್ರೆ ವಸುದೇವರ್ಗೂ ಗೊತ್ತಲ್ವಾ, ಇವರ ಮಗು ಅಲ್ಲಿ ಇದೇನೋ, ಮತ್ತೆ ಯಾರು ಗೊತ್ತಿಲ್ಲ, ಓನ್ಲಿ ವಸುದೇವರ್ಗೆ ಗೊತ್ತು. ಸೊ ವಸುದೇವರ್ಗೂ ನಂದ ಮಹಾರಾಜ ನೋಡಿದ ಕ್ಷಣ ಅಷ್ಟು ಒಂದು ಏನು ಪ್ರೀತಿಯಿಂದ ಅವರಿಬ್ಬರು ಆತರ ಆಲಿಂಗನ ಮಾಡ್ಕೊಳ್ತಾರೆ, ನಮಸ್ಕಾರ ಮಾಡಿ ಆಲಿಂಗನ ಮಾಡ್ಕೊಳ್ತಾರೆ. ಗೌರವ ಇಬ್ರು ಅಷ್ಟೊಂದು ಸ್ನೇಹಿತ ತರ, ಏನ್ ಸಹೋದರರಾಗಿ ಇರ್ಲಿ, ಒಂದು ಸ್ನೇಹಿತ ತರ. ಸೊ ಅವರು ಕೇಳ್ತಾರೆ, ಓ ನಿನ್ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಮನೇಲೆಲ್ಲ ಚೆನ್ನಾಗಿದ್ದಾರ, ಯಾವ ತರ ಇದ್ದಾರೆ ಏನೆಲ್ಲ ಕೇಳ್ತಾರಲ್ವಾ. ಸೊ ಅದೇ ಇಲ್ಲಿ ಬಂದು ನಂದ ಮಹಾರಾಜು ಇಷ್ಟು ಏಜ್ ಆಗಿ ಇವಾಗ ನಮಗೂ ಮಕ್ಕಳಾಯಿತು. ಆದ್ರೆ ನಾವು ಈ ತರ ಮಗು ಹುಟ್ಟುತ್ತೆ ನಮ್ಗೆ ಗೊತ್ತೇ ಆಗಿಲ್ಲ, ಆದ್ರೆ ಭಗವಂತನ ಅನುಗ್ರಹ ಇಂದು ಒಂದು ಮಹಾ ನಮಗೂ ಹುಟ್ಟಿದಾನೆ. ಇವಾಗ ನೀವು ನೀವು ಬಂದು ಆಶೀರ್ವಾದ ಎಲ್ಲ ಮಾಡಬೇಕು. ಬಟ್ ಆಕ್ಚುಲಿ ನೀವು ನೋಡಿದ್ರೆ ನಂದ ಮಹಾರಾಜು ವಸುದೇವರಿಂದ ದೊಡ್ಡವರು. ನಂದ ಮಹಾರಾಜು ಏಜ್ ಸ್ವಲ್ಪ ಜಾಸ್ತಿ ಆಯ್ತು. ವಸುದೇವರ್ಗೂ ಮದುವೆ ಇವರ 18 ಹೆಂಡತಿನ ಇಟ್ಕೊಬಿಡಿ, ಯಾರೋ ದೇವಕಿ. ಆದ್ರೆ ನಂದ ಮಹಾರಾಜು ಜಾಸ್ತಿ ಏಜು, ಅವರಿಂದ ಜಾಸ್ತಿ ಏಜು. ಅವರು ಏನು ಕೂದಲೇ ಸ್ವಲ್ಪ ವೈಟ್ ಆಗ್ಬಿಟ್ಟಿದೆ, ಅಷ್ಟು ಜಾಸ್ತಿ ಏಜ್ ಆಗಿಬಿಟ್ಟಿದೆ ಅವ್ರಿಗೂ. ಆದ್ರೆ ಈ ಏಜಲ್ಲಿ ಅವರು ಒಂದು ತಂದೆ ಆಗ್ತಾರೆ ಅವ್ರಿಗೆ ಗೊತ್ತಾಗಿಲ್ಲ, ಈ ತರ ಅವರು ತಂದೆ ಆಗಿಬಿಟ್ಟಿದ್ದಾರೆ. ಅದು ಒಂದು ಗಂಡ್ಮಗು ಹುಟ್ಟಿದೆ. ಆ ಮಗುನ ಅಷ್ಟೊಂದು ಸೌಂದರ್ಯವಾಗಿದೆ. ಮತ್ತೆ ಯಾಕಂದ್ರೆ ಮಗು ಮತ್ತೆ ಯಶೋಧಾವನೇ ಚೆನ್ನಾಗಿ ನೋಡ್ಕೋಬೇಕು, ಅಲ್ಲಿ ಬಂದು ಏನು ಸೆಕ್ಯೂರಿಟಿ ಎಲ್ಲ ಇಟ್ಬಿಟ್ಟೇ ಬಂದಿದ್ದಾರೆ, ಅವನು ಚೆನ್ನಾಗಿ ನೋಡ್ಕೋಬೇಕು. ಸೊ ಇವಾಗ ನಿಮ್ಗೆ ಎಷ್ಟು ಒಂದು ಒಳ್ಳೆ ಅದೃಷ್ಟ ಸಿಕ್ಕಿದೆ, ಒಳ್ಳೆ ಮಗು ನಿಮ್ಗೆ ಹುಟ್ಟಿದೆ, ನೀವೇನೋ ಪುಣ್ಯ ಮಾಡಿದ್ದೀರಾ. ಸೊ ಅದಕ್ಕೆ ನಿಮ್ಗೂ ಈ ತರ ಒಂದು ಭಗವಂತ ಅನುಗ್ರಹ ಕೊಟ್ಟಿದ್ದಾನೇನು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಈ ತರ ಯಾಕಂದ್ರೆ ಜಾಸ್ತಿ ದಿನ ಇತ್ತು, ಇವಾಗ ನೋಡ್ತಾ ಇದ್ದಾರೆ, ಒಬ್ಬರು ನೋಡ್ತಾರೆ. ಸೊ ನೋಡುವಾಗ ಅಷ್ಟೊಂದು ಖುಷಿ, ಯಾಕಂದ್ರೆ ಕಂಸ ಬಂದು ಜೈಲಿಂದ ಅವ್ರನ್ನ ಬಿಡುಗಡೆ ಮಾಡಿದಾರಲ್ವಾ, ವಸುದೇವನ ದೇವಿಗಿನಿ ಜೈಲಿಂದ ಬಿಡುಗಡೆ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಅವ್ರು ಬಂದು ಜೈಲಿದ್ರು. ಸೊ ಆವಾಗ ನಂದ ಮಹಾರಾಜ ಅವ್ರನ್ನ ನೋಡಕ್ಕಾಗಲ್ಲ. ಇವಾಗ ಅವರು ಅರಣ್ಮನೆ, ಅವರು ಮನೆಯಲ್ಲಿ ಇದ್ದಾರೆ, ಅರಣ್ಮನೆ ಇದ್ದಾರೆ. ಸೊ ಆವಾಗ ಅದಕ್ಕೆ ಅವರು ಅಲ್ಲಿ ಹೋಗಿ ನೋಡಿದ್ದಾರೆ. ಸೊ ಇವಾಗ ಏನ್ ಹೇಳ್ತಾರೆ, ಏನೋ ಭಗವಂತನ ಏನ್ ಮಾಡ್ತಾನೋ, ಯಾಕಂದ್ರೆ ಭಗವಂತನ ಇಚ್ಛೆ ಏನೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ವಸುದೇವರು ಅದೇ ಹೇಳ್ತಾ ಇದ್ದಾರೆ, ಭಗವಂತ ಏನ್ ಇಚ್ಛೆ ಮಾಡ್ತಾನೋ ನಮ್ಗೆ ಗೊತ್ತಿಲ್ಲ. ಒಂದು ಟೈಮಲ್ಲಿ ನೀರಲ್ಲಿ ಒಂದು ಜಾಗದಲ್ಲಿ ಒಂದು ಜಾಗದಲ್ಲಿ ಒಟ್ಟಾಗಿರುತ್ತೆ. ಇವಾಗ ಸಮುದ್ರ ನೀರ್ ಬರುತ್ತೆ ಅನ್ಕೊಳ್ಳಿ, ಆ ವೇವ್ಸ್ ಬರುತ್ತೆ. ವೇವ್ಸ್ ಬರುವಾಗ ಏನಾಗುತ್ತೆ, ಇಲ್ಲಿರೋ ಸ್ವಲ್ಪ ಏನೋ ಮಣ್ಣು ತರ ಇರುತ್ತೆ, ನೀರು ಜೋರಾಗ ಬಂದು ಈ ಮಣ್ಣೆಲ್ಲ ಎತ್ಕೊಂಡೋಗಿ ಮತ್ತೊಂದು ಜಾಗದಲ್ಲಿ ಇಡುತ್ತೆ. ಸೊ ಆ ತರ ಒಂದು ನೀರಲ್ಲಿರೋ ಧೂಳುಗಳು, ಚಿಕ್ಕ ಚಿಕ್ಕ ಸ್ಟಿಕ್ಸ್. ಸೊ ಇವಾಗ ಆ ಅಲೆ ಯಾವ ತರ ಬರುತ್ತೋ ಆ ತರ ಒಂದು ಜಾಗದಲ್ಲಿ ಗುಂಪಾಗಿರುತ್ತೆ, ಮತ್ತೊಂದು ಜಾಗದಲ್ಲಿ ಅದು ಮತ್ತೆ ಒಂದು ಅಲೆ ಬರುವಾಗ ಮತ್ತೊಂದು ಜಾಗ ಅದಕ್ಕೆ ಎತ್ಕೊಂಡು ಹೋಗುತ್ತೆ. ಸೊ ಆ ತರ ಇವಾಗ ನಾವೆಲ್ಲ ಒಂದು ಫ್ರೆಂಡ್ಸು, ರಿಲೇಷನ್ಸು, ಈ ತರ ಏನೋ ಕಾಲದ ಕಟ್ಟಾಯ ನಾವು ಈ ತರ ಇವಾಗ ಎಲ್ಲ ಒಟ್ಟಿಗೆ ಇದೀವಿ. ಇನ್ ಫ್ಯೂಚರ್ ಅದು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಯಾವ ತರ ನೀರ್ ಬಂದು ಈ ಅಲೆಯಲ್ಲಿ ಎಲ್ಲಿ ಎತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಸೊ ಈ ತರ ಎಲ್ಲ ವಸುದೇವರು ಮಾತಾಡ್ತಾ ಇದ್ದಾರೆ. ಸೊ ವಸುದೇವರು ಮಾತಾಡೋದು 23 ಶ್ಲೋಕ ಇಂದ 28 ಶ್ಲೋಕ ತಕ್ಕ ಇರುತ್ತೆ. ಸೊ ಮತ್ತೆ ಅವ್ರು ಏನ್ ಹೇಳ್ತಾರೆ, ಓ ನನ್ನ ಸ್ನೇಹಿತ, ನನ್ನ ಪ್ರಿಯ ನಂದ ಮಹಾರಾಜ,
ನಿನ್ ತರ ಒಂದು ಸ್ನೇಹಿತ ಸಿಕ್ಕಕ್ಕೆ ನಾವು ಅಷ್ಟು ಒಂದು ಪುಣ್ಯ ಮಾಡಿರ್ಬೇಕು. ನೀ ಬಂದು ಅಷ್ಟು ಚೆನ್ನಾಗಿ ಅಲ್ಲಿ ಕಾಡು ಹಸುಗಳು ಇದೆಲ್ಲ ಇಟ್ಕೊಂಡು ಚೆನ್ನಾಗಿದೀಯ. ಇವಾಗ ಅದೆಲ್ಲ ಅನುಕೂಲವಾಗಿ ಚೆನ್ನಾಗಿರುತ್ತಾ, ಅಲ್ಲಿ ಸೌಕರ್ಯವಾಗಿ ಇರುತ್ತಾ, ಅಲ್ಲಿ ನಿಮ್ಗೂ ನೀರು, ಯಾಕಂದ್ರೆ ಅಷ್ಟು ಹಸುಗಳು ಇಟ್ಕೊಂಡಿರ್ತೀಯ, ಅದಕ್ಕೂ ಆ ಹುಲ್ಲು, ಅದು ತಿನ್ನಕ್ಕೆ ಹುಲ್ಲು ಮತ್ತೆ ಅದು ಕುಡಿಯಕ್ಕೆ ನೀರು ಅದೆಲ್ಲ ಚೆನ್ನಾಗ ಸಿಕ್ಕುತ್ತಾ? ಯಾಕಂದ್ರೆ ಹಸುಗಳಿಗೂ ಜಾಸ್ತಿ ನೀರು ಬೇಕಾಗುತ್ತೆ, ಹುಲ್ಲು ತಿನ್ನಕ್ಕೆ ಹುಲ್ಲು ಬೇಕಾಗುತ್ತೆ. ಸೊ ಅದೆಲ್ಲ ಚೆನ್ನಾಗಿದೆಯಾ? ನಿನ್ ಹೆಂಡತಿ ಯಶೋಧ ಚೆನ್ನಾಗಿದ್ದಾರಾ? ಮತ್ತೆ ಆ ಬಲದೇವರು ಚೆನ್ನಾಗಿದ್ದಾರಾ? ಸೊ ಈ ತರ ಅವ್ರು ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಲ್ಲಾರ ಅವ್ರು ಚೆನ್ನಾಗಿದ್ದಾರಾ, ಇವರು ಚೆನ್ನಾಗಿದ್ದಾರನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ರೋಹಿಣಿ ಅವರು ಚೆನ್ನಾಗಿದ್ದಾರಾ? ಯಾಕಂದ್ರೆ ಅವ್ರ ಹೆಂಡತಿ ಅಲ್ವಾ, ರೋಹಿಣಿ ಚೆನ್ನಾಗಿದ್ದಾರಾ? ಅದೇ ತರ ಯಾಕಂದ್ರೆ ಫ್ರೆಂಡ್ಸು, ಸ್ನೇಹಿತರುಗಳು ಮತ್ತೆ ರಿಲೇಷನ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು, ಆವಾಗ ನಾವು ಚೆನ್ನಾಗಿರಕ್ಕಾಗುತ್ತೆ. ಎಲ್ಲರೂ ನಾವು ಭಕ್ತಿ ಒಟ್ಟಿಗೆ ನಾವೆಲ್ಲ ಏನ್ ಮಾಡ್ಬೇಕಂತೆ, ಭಕ್ತಿಯಿಂದು ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟು ಎಲ್ಲ ಬಂದು ಚೆನ್ನಾಗಿದ್ರೆ ಎಲ್ಲರೂ ಸಂತೋಷವಾಗಿರಕ್ಕಾಗುತ್ತೆ. ಅಲ್ಲಿ ಯಾರಾவது ಒಬ್ಬರು ಫ್ಯಾಮಿಲಿ ಸ್ವಲ್ಪ ಕಷ್ಟಪಟ್ಟಿದ್ರೆ ಎಲ್ಲಾರ್ಗೂ ಅದು ಸ್ವಲ್ಪ ದುಃಖ ಬರುತ್ತಲ್ವಾ. ಸೊ ಅದಕ್ಕೆ ಅವರು ಈ ತರ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದೆಲ್ಲ ನಮಗೂ ಸಂತೋಷ ಕೊಡೋದು, ಸಂತೋಷ ಕೊಡೋ ವಿಷಯಗಳು ಅಲ್ವಾ. ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನಲ್ಲ, ಧರ್ಮ ಅರ್ಥ ಕಾಮ. ಸೊ ನಾವು ಸಂತೋಷವಾಗಿರಕ್ಕೆ ಏನೇನು ಕರ್ತವ್ಯಗಳು ಮಾಡ್ಬೇಕು ಅದು ಮಾಡ್ಬೇಕು. ಓಕೆ, ನಮ್ಗೆ ಏನು ಒಳ್ಳೇದು ಅದು ನಾವು ಸಿಕ್ಕಬೇಕು, ಅದು ಒಂದು ಭಗವಂತ ಹತ್ರ ಪ್ರಾರ್ಥನೆ ಮಾಡಿ ಅದು ನಾವು ತಗೋಬೇಕು. ಮತ್ತೆ ಅದು ಸಿಕ್ಕಿದೆ ಇಟ್ಕೊಂಡು ನಾವು ಸಂತೋಷವಾಗಿ ಇರಬೇಕು. ಸೊ ಅದೇ ಇಲ್ಲಿ ಬಂದು ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ನಂದ ಮಹಾರಾಜು ಮಾತಾಡೋಕೆ ಶುರು ಮಾಡ್ತಾರೆ. ಸೊ ನೀವು ಚೆನ್ನಾಗಿದ್ದೀರಾ? ದೇವಗಿ ಅವ್ರು ಬಂದು ಎಷ್ಟೋ ಮಕ್ಕಳು ಅವ್ರಿಗೂ ಹುಟ್ಟಿದೆ, ಆದ್ರೆ ಎಲ್ಲಾ ಮಕ್ಕಳು ಕಂಸ ಹೊಂದ್ಬಿಟ್ಟಿದ್ದಾನೆ. ಅದು ಒಂದೇ ಒಂದು ಮಗಳು ಲಾಸ್ಟ್ ಹುಟ್ಟಿದಾಳೆ, ಅವಳು ಸ್ವರ್ಗಕ್ಕೂ ಹೋಗಿಬಿಟ್ಟಿದ್ದಾಳೇನೋ, ಈ ತರ ನಮಗೂ ಗೊತ್ತಾಯ್ತು. ಆದ್ರೆ ಇದೆಲ್ಲ ವಿಧಿ ವಸದಿಂದು ನಡೀತು. ಸೊ ನೀವೇನ್ ಬೇಜಾರು ಮಾಡ್ಕೋಬೇಡ, ಎಲ್ಲ ಅವರವರು ಕರ್ಮಗಳು ಏನಿದೆಯೋ ಆ ಕರ್ಮಗಳು ಪ್ರಕಾರ ನಡೀತಾ ಇದೆ. ನಾವು ಏನು ಕರ್ಮನಿ ಬದಲಿಸಕ್ಕಾಗಲ್ಲ. ಏನು ನಮಗೂ ಭಗವಂತ ಇದು ನಡಿಬೇಕು ಅಂತ ಕೊಟ್ಟಿದ್ದಾನೋ ಅದನ್ನ ನಡೆಯುತ್ತೆ. ವಿಧಿ ಕಾರಣವಾಗ ಇದೆಲ್ಲ ನಡೀತಾ ಇದೆ. ಆದ್ರೆ ಸೊ ಇಷ್ಟು ಮಕ್ಕಳು ಹುಟ್ಟಿ ಮಕ್ಕಳೇ ಒಬ್ರು ಇಲ್ಲ ಅಂದ್ರೆ ಅದು ಸ್ವಲ್ಪ ಬೇಜಾರಾಗುತ್ತಲ್ವಾ. ಇದೆಲ್ಲ ಏನ್ ವಿಧಿಯೋ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ, ಅದದು ಏನೋ ಜೀರ್ಣಿಸೋದು ಸ್ವಲ್ಪ ಕಷ್ಟ ಅಲ್ವಾ. ಅದೇ ಆಕ್ಚುಲಿ ಈ ತರ ಎಲ್ಲ ಕೊಟ್ಟಿದ್ರೆ ಜಾಸ್ತಿ ದುಃಖಗಳೇ ಬರುತ್ತೆ. ಇದೆಲ್ಲ ನಾವು ಒಂದೇ ವಿಧಿ ಈ ತರ ಆಯ್ತು ಹೇಳ್ಬೇಕು ಅಷ್ಟೇ, ಬೇರೆ ಏನ್ ಮಾಡಕ್ಕಾಗಲ್ಲ. ಸೊ ಮತ್ತೆ ವಸುದೇವರು ನಂದ ಮಹಾರಾಜ್ ಹತ್ರ ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಓ ನನ್ನ ಪ್ರಿಯ ಸಹೋದರ, ಇವಾಗ ನೀವು ಕಂಸನಿಗೂ ಅದ ಇಯರ್ಲಿ ಒನ್ಸ್ ಟ್ಯಾಕ್ಸ್ ಪೇ ಮಾಡ್ತಿರಲ್ವಾ, ಆ ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದೀರಾ. ಸೊ ಮತ್ತೆ ನೀವು ಇಲ್ಲಿ ಬಂದು ನಮ್ಮನ್ನ ನೋಡಿಬಿಟ್ಟಿದ್ದೀರಾ. ಮತ್ತೆ ಸ್ವಲ್ಪ ದಿನ ಇಲ್ಲಿ ಇದ್ಬಿಟ್ಟು ಹೋಗೋಣ, ನಾನು ಆ ಥರ ಎಲ್ಲ ಇರಬೇಡ. ನೀವು ತುರಂತ್ ಇವಾಗ ಟ್ಯಾಕ್ಸ್ ಪೇ ಆಯ್ತಲ್ವಾ, ನಮ್ಮನ್ನ ನೋಡಿಬಿಟ್ಟಿದ್ದೀರ, ತುರಂತ್ ನೀವು ಇಲ್ಲಿಂದ ಇವಾಗ ಗೋಕುಲಕ್ಕೆ ಹೋಗಿ. ಯಾಕಂದ್ರೆ ಕಂಸ ಬಂದು ಅವನ ನಂಬಕ್ಕಾಗಲ್ಲ, ಖಂಡಿತ ಅವನು ಎಲ್ಲರಿಗೂ ತೊಳ್ಳೆ ಕೊಡ್ತಾನೆ. ಅವನ ಬಗ್ಗೆ ನಮ್ಗೆ ಗೊತ್ತು. ನೀವು ಎಷ್ಟು ಬೇಗ ಇಲ್ಲಿಂದ ಇವಾಗ ಟ್ಯಾಕ್ಸ್ ಪೇ ಮಾಡಿ ಬಿಟ್ಟಿದ್ದೀರಲ್ವಾ, ಮತ್ತೆ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ತುರಂತ ನೀವು ಇಲ್ಲಿಂದು ಗೋಕುಲಕ್ಕೂ ಹೋಗಿ. ಯಾಕಂದ್ರೆ ನೀವೆಲ್ಲ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀರಾ.
ಇಲ್ಲಿಂದ ಓಹೀನು. ಯಾಕಂದ್ರೆ ಆ ವಸುದೇವರಿಗೂ ಗೊತ್ತು ಈ ಕಂಸ ಏನ್ ಬೇಕಂದ್ರೆ ಮಾಡ್ತಾನೆ. ಸೊ ಈ ತರ ವಸುದೇವರು ಸ್ವಲ್ಪ ಆ ಬೇಗ ಇಲ್ಲಿಂದ ಹೋಗುನು ಅವ್ರು ಹೇಳುವಾಗನೇ ನಂದ ಮಹಾರಾಜಕ್ಕೂ ಏನಪ್ಪಾ ಇವರು ಈ ತರ ಹೇಳ್ತಾರೆ, ಏನೋ ಪ್ರಾಬ್ಲಮ್ ಬರುತ್ತೇನೆ ಇವ್ರಿಗೆ ಗೊತ್ತು. ಸೊ ಅದಕ್ಕೆ ಇವ್ರು ಈ ತರ ಹೇಳಿದ್ದಾರೆ. ಇವ್ರು ಇದಕ್ಕೆ ಮುಂಚೆ ಈ ತರ ಮಾತಾಡಲ್ಲ, ಇವಾಗ ಆ ತರ ಮಾತಾಡ್ತಾರೆ ಅಂದ್ರೆ ಖಂಡಿತ ಏನೋ ಪ್ರಾಬ್ಲಮ್ ಬರುತ್ತೆ. ಸೊ ತುರಂತ ನಾವು ಗೋಕುಲಕ್ಕೆ ಹೋಗ್ಬೇಕು. ಅವರು ಆ ಎದ್ದು ಬಂಡಿ ಎಲ್ಲ ಬೇಗ ಬೇಗ ಕಟ್ಟಿ ಅವರು ಗೋಕುಲಕ್ಕೂ ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ನಮ್ದು ಈ 5th ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೊ ನಾಳೆ ಇಲ್ಲ, ಸೊ 6th ಚಾಪ್ಟರ್ ಭೂದನ ವಧ ನಡೀತೆ. ಸೊ ಅದು ಒಂದು 44 ಶ್ಲೋಕಗಳಿದೆ. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವರು ಹೋಗಕ್ಕೆ ಮುಂಚೆ ಅಲ್ಲಿ ಭೂದನ ಏನ್ ಹಾಕಿದಾಳೆ, ಅವ್ರು ಏನ್ ಮಾಡಿದಾಳೆ ನಾವು ನೋಡಬೇಕು. ಓಕೆ ಓಕೆ ಮತ್ತೆ ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು.